ಯಾವ ಮಿರರ್ನೇ ನೋಡಿದ್ರೆ ನಾವೇ ಕಾಣಿಸ್ತೀವಿ. ರಿಟರ್ನ್ ಹೋಗೋದು ಗೊತ್ತಾಗಲ್ಲ, ಮುಂದಕ್ಕೆ ಹೋಗಲ್ಲ. ಸೇಮ್ ಕೆಲಸ ಮಾಡುತ್ತೆ ನಮ್ಗೆ ತೋರ್ಸೋದು ನೋಡ್ರಿ. ಇದು ವೇಟ್ ಬರೀ ನಮ್ಮ ಭೂಮಿ ಮೇಲೆ ಅಷ್ಟೇ ಅಲ್ಲ, ವಿವಿಧ ಗ್ರಹಗಳಲ್ಲಿ ಆಮೇಲೆ ಘರ್ಷಣೆ ಇದ್ರಾಗೆಲ್ಲ ಉದಾಹರಣೆ ಸಹಿತ ನೋಡ್ಬೋದು ನೋಡ್ರಿ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರೋದು ಗುಲ್ಬರ್ಗಾ ಸಿರೀಸ್ ವಿಡಿಯೋನಲ್ಲಿ ಇದು ಸೆಕೆಂಡ್ ವಿಡಿಯೋ ನೋಡ್ರಿ. ನಾವು ಗುಲ್ಬರ್ಗದಾಗ ಏನೇನವ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದೀವಿ. ಇವತ್ತು ಬಂದಿರೋದು ನೋಡ್ರಿ ಗುಲ್ಬರ್ಗದ್ದು ಜಿಲ್ಲಾ ವಿಜ್ಞಾನ ಕೇಂದ್ರ ನೋಡ್ರಿ. ಇದ್ರೊಳಗಡೆ ಏನೇನಿದೆ, ಆಮೇಲೆ ನಿಮಗೆ ಯೂಸ್ ಆಗ್ತಕ್ಕಂಥದ್ದೇನು, ಆಲ್ಮೋಸ್ಟ್ ಇದು ಸ್ಟೂಡೆಂಟ್ಗಳಿಗೆ ಅಂತ ಬಹಳ ಯೂಸ್ ಆಗುತ್ತೆ ನೋಡ್ರಿ. ನೋಡ್ಬೋದು ಇಲ್ಲಿ ಎಲ್ಲ ಶಾಲಾ ಮಕ್ಕಳನ್ನ ಕರ್ಕೊಂಡ್ ಬಂದಾರ ಶಿಕ್ಷಕರೆಲ್ಲರೂ. ಇದು ಡಿಸೆಂಬರ್ ಅವಧಿ ಶಾಲಾ ಶೈಕ್ಷಣಿಕ ವರ್ಷದ ತಿಂಗಳ ಅಂತಾನೆ ಹೇಳ್ಬೋದು. ಆಮೇಲೆ ಎಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ ಬಂದಾರ. ನೀವು ಬರ್ರಿ, ನಿಮ್ಮ ಮಕ್ಕಳನ್ನ, ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲರನ್ನ ಕರ್ಕೊಂಡ್ಬಂದು ತೋರಿಸ್ರಿ. ಯಾಕಂದ್ರೆ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಎಲ್ಲರೂ. ಹಂಗಾಗಿ ನಾವು ಇವತ್ತು ವಿಜ್ಞಾನ ಸೆಂಟರ್ಗೆ ಬಂದಿವಿ. ಒಳಗಡೆ ಏನೇನದ ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್ ಎಲ್ಲ. ಎಂಟ್ರೆನ್ಸ್ ಫೀಸ್ ನೋಡ್ರಿ, ಪರ್ ಮೆಂಬರ್ 25 ರೂಪೀಸ್ ಅದ. ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಇಬ್ರು ಇರೋದ್ರಿಂದ 50 ರೂಪೀಸ್ 2 ಟಿಕೆಟ್ ಮಾಡ್ತೀವಿ ನೋಡ್ರಿ. ಬರೀ ಒಳಗೆ ಹೋಗೋಣ, ಏನೇನದ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಬಂದ ತಕ್ಷಣ ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಸಿಗುತ್ತೆ ನೋಡ್ರಿ. ಆ ಕಡೆ ರೈಟ್ ಸೆಕ್ಷನ್ ಅಲ್ಲಿ ಸೈನ್ಸ್ ಸೆಂಟರ್ ಸಿಗುತ್ತೆ. ಫಸ್ಟ್ ಯಾವ ಕಡೆ ಹೋಗೋಣ ರೀ? ಸೈನ್ಸ್ ಎಕ್ಸ್ಪ್ಲೋರ್ ಮಾಡೋಣ ಫಸ್ಟ್. ಬರ್ರಿ. ಅಂತವಿಲ್ಲದ ಬಾವಿ ನೋಡ್ರಿ ಇದು. ಇದಕ್ಕೆ ಅಂತ ಇಲ್ಲಾರ್ದ ಬಾವಿ ಅಂತ ಕರೀತಾರ್ರಿ. ಬಾವಿಯ ತೋರಿಕೆ ಆಳ ದೃಷ್ಟಿ ಭ್ರಮೆಯಿಂದ ಆದದ್ದು. ಅಂದ್ರೆ ಇದು ಭ್ರಮೆ, ನಮ್ಗೆ ಎಷ್ಟೋ ಒಳಗದ ಅನ್ನಂಗ್ ಅನ್ಸುತ್ರಿ. ಇದು ತಳ ಇಲ್ಲ ಅಂತ ಅನ್ಸುತ್ತ. ಆ ತರ ಬಾವಿ ಕ್ರಿಯೇಟ್ ಮಾಡ್ಯಾರ ನೋಡ್ರಿ. ಇದು ಲೋಲಕಗಳ ನಿಯಮ ಅಂತ ಹೇಳಿ ನಾವು ಪಾಠದಲ್ಲಿ ನೋಡ್ತೀವಿ ನೋಡ್ರಿ. ಘರ್ಷಣ ನಿಯಮ, ಘರ್ಷಣ ಬಲ, ಲೋಲಕದ ಚಲನೆ ಅಂತ ಏನ್ ಪಾಠ ನೋಡ್ತೀವಿ ಅಲ್ರಿ ಸೈನ್ಸ್, ಇಲ್ಲ ಅದ ನೋಡ್ರಿ. ಲೋಲಕಗಳ ಚಲನೆ ಆಮೇಲೆ ಘರ್ಷಣೆ ಇದ್ರಾಗೆಲ್ಲ ಉದಾಹರಣೆ ಸಹಿತ ನೋಡ್ಬೋದು ನೋಡ್ರಿ. ಗಾಳಿಯಲ್ಲಿ ಸಂಗೀತ ನಾದದ್ ನೋಡ್ರಿ ಇದು. ವಯಲಿನ್ ನುಡಿಸಿದಂಗೆ ಕೇಳಾಕತ್ತದ ನೋಡ್ರಿ ಸೌಂಡ್. ಇದು ನೋಡ್ರಿ, ಒಂದೇ ಚಿತ್ರದಾಗ 7 ಫೇಸಸ್ ಅದಾವಂತ ಐಡೆಂಟಿಫೈ ಮಾಡ್ತಾರೆ. ನೋಡ್ರಿ, ನಿಮ್ಗೂ ಸಾಧ್ಯ ಆದ್ರೆ ಐಡೆಂಟಿಫೈ ಮಾಡಿ. 7 ಫೇಸ್ ಅದಾವ ನೋಡ್ರಿ ಅದು. ಕಲರ್ ಶೇಡ್ ಅದೇ ಅದೇ ಶಾಡೋ ನೋಡೋದು. ಅಲ್ಲಿಂದ್ರ ಇಲ್ಲಿ 7 ಕಲರ್ಸ್ ಕಾಣಿಸ್ತಾವ ನೋಡ್ರಿ. ಅದೇ ಅದೇ ಅಲ್ಲಿಂದ್ರ ಇಲ್ಲಿ ರೈಟಾ ನೋಡ 3 ಕಲರ್ಸ್ ಕಾಣಕತ್ತಾವಲ್ಲ. ತಗೊಂಡ್ರ ನೋಡ್ರಿ ಅಲ್ಲಿ ಅವ್ರ ನಮ್ ಶ್ರೀಮತಿ ಅವ್ರ ಶಾಡೋ. ಮಸ್ತ್ ಅದ ನೋಡ್ರಿ. ಎಲ್ಲಾ ಮಕ್ಕಳು, ನಿಮ್ ಮಕ್ಕಳನ್ನ, ಆಮೇಲೆ ಫ್ರೆಂಡ್ಸ್, ಸ್ಕೂಲ್ ಮಕ್ಕಳಿಗೆ ಅಂತ ಮಾಡ್ತಿದಂಗ ನೋಡ್ರಿ. ಇದು ಎಲ್ಲಾ ನಾಳೆ ಸಿಗುತ್ತೆ ನೋಡ್ರಿ. ಮೇಲೆ ಹೇಳುವ ಗುಳ್ಳೆಗಳು ನೋಡ್ರಿ, ನೀರಿನ ಗುಳ್ಳೆಗಳು ಬರ್ತಾವ ನೋಡ್ರಿ. ಇದು ಫ್ರೆಶ್ ಮಾಡಿದಂಗೆಲ್ಲ ಆ ನೀರಲ್ಲಿ ಹೋಗ್ತಾವ ನೋಡ್ರಿ ಮ್ಯಾಲಾಗ. ಇಲ್ಲಿ ಜೂಮ್ ಮಾಡ್ತೀವಿ, ಬಬಲ್ಸ್ ಹೆಂಗ್ ಬರ್ತಾವ ನೋಡ್ರಿ ಫ್ರೆಶ್ ಮಾಡಿದಂಗೆಲ್ಲ. ಬಟನ್ ಪ್ರೆಸ್ ಮಾಡಿದ್ರೆ ಮ್ಯಾಲ ನೋಡ್ರಿ ನೀರು ಸುರುಳಿ ಆಗದಂತ ಇರ್ತದೆ.
ಹಳ್ಳ ಮತ್ತು ಹೊಳೆ ಒಳಗೆ ಸುಳಿ ನೋಡ್ತೀವ್ರಿ. ಈಗಿನ ಮಕ್ಳು ಎಲ್ಲಿ ನೋಡಕ್ ಆಗಲ್ಲ ಅಂತ ಇಲ್ಲಿ ಸೈನ್ಸ್ ಸೆಂಟರ್ನಾಗ ಇಟ್ಟಾರೆ. ಇಲ್ಲಿ ಕರ್ಕೊಂಡ್ಬಂದು ತೋರಿಸ್ಬೇಕು ನೋಡ್ರಿ ಸುಳಿ ಅಂದ್ರೆ ಏನು ಅಂತ. ಇದು ಶೇಪ್ಸ್ ಗಳು ಕಾಣಿಸ್ತಾವ ನೋಡ್ರಿ ಇದರಿಂದ ನಮಗೆ ರೊಟೇಟ್ ಮಾಡಿದ್ರೆ. ಅಂದ್ರೆ ಜಾಸ್ತಿ ತಿರುಗಿಸಿದ್ರೆ ಯಾವ ಆಕಾರ ಬರುತ್ತೆ ಅಂತ ನೋಡ್ಬೋದು. ಹಾಟ್ ಸ್ಪಾಟ್ ನೋಡ್ರಿ ಇದು. ಕೈ ಉಜ್ಜಿ ಮ್ಯಾಲ ಸುಡ್ತದೆ. ಕಾರ್ಸಿನೋಯಿಸ್. ನೋಡ್ರಿ ಏನೇನ್ ಅದಾವ ಶೇಪ್ಸ್, ಆಮೇಲೆ ಮಾಡ್ಕೋಬೇಕು ಅಂದ್ರೆ ಆದಿ ಕಾಲದ ಮಾನವರು ಅನಕ್ಷರಸ್ಥರಿಂದ ಅಕ್ಷರಸ್ಥರವರೆಗೆ ನಾವು ಯಾವ ತರ ಗಣಿತ ಕಲಿಸ್ಕೊಡ್ಬೇಕು. ಗಣಿತ ಅನ್ನೋದು ಒಂದು ಶಾಲಾ ವಿಷಯ ವಸ್ತು ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ತರ ಅಳವಡಿಕೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಸವಿವರವಾಗಿ ವಿವರಿಸ್ಯಾರ ನೋಡ್ರಿ. ನಾವು ಓದು ಬರಹ ಗೊತ್ತಿದ್ದವರಿಗೆಲ್ಲ ನಂಬರ್ಸ್ ಗೊತ್ತಿರ್ತಾವ, ನಾವು ಕೌಂಟ್ ಮಾಡ್ತೀವಿ. ಬಟ್ ಅನ್ಎಜುಕೇಟೆಡ್ ಇದ್ದವರಿಗೆ ಆದಿಕಾಲದ ಮನವರು ಈ ತರ ಕೌಂಟ್ ಮಾಡ್ತಿರ್ತಾರೆ. ಆಮೇಲೆ ಗೆರೆಗಳಿಂದ ಪ್ಲಸ್ ಮೈನಸ್ ಅನ್ನೋದು ಮೇಲೆ ಇರುವುದು ಕೆಳಗೆ ಇರುವುದರಿಂದ ಇದು ಏರಿಕೆ ಮತ್ತು ಇಳಿಕೆ ಕ್ರಮ. ಸೊನ್ನೆಯ ಹಿಂದಿನ ಕಥೆ. ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ, ಅಭಾಗಲಬ್ಧ, ವಾಸ್ತವಿಕ ಸಂಖ್ಯೆಗಳು, ಕಾಲ್ಪನಿಕ ಸಂಖ್ಯೆಗಳು ಕೊಟ್ಟಾರ ನೋಡ್ರಿ. ಅದೇ ತರ ಇಲ್ಲಿ ವ್ಯಾಲ್ಯೂ ಆಫ್ ನಂಬರ್ ಬಗ್ಗೆ ಕೊಟ್ಟಾರ ನೋಡ್ರಿ. 4 ಡಿಜಿಟ್ ಏನ್ ವ್ಯಾಲ್ಯೂ ಬರುತ್ತ, ನಾವೇನೀಗ ಬಿಡಿ 10, 100, 1000 ಅಂತ ಈ ತರ ಕೌಂಟ್ ಮಾಡ್ತೀವಲ್ಲ ಅದು ಕೊಟ್ಟಾರ. ಆಮೇಲೆ ಈ ಕಡೆ ದಶಮಾಂಶ ಪದ್ಧತಿ, ಆಮೇಲೆ ದ್ವಿಮಾನ ಸಂಖ್ಯೆಗಳನ್ನ ಯಾವ ತರ ಕಂಡುಹಿಡಿಬೇಕು ಅನ್ನೋದು ಇಲ್ಲಿ ಕೊಟ್ಟಾರ ನೋಡ್ರಿ ಒಂದು ಮಷಿನ್ ಮೂಲಕ. ಇಲ್ಲಿ ಸರಣಿ ಆಕಾರದ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿತೀವಲ್ರಿ ನಾವು, ಆ ಆಕಾರದ ಐತಿ ನೋಡ್ರಿ ಇಲ್ಲಿ. ಇಲ್ಲಿ ಶೇಪ್ಸ್ ಅದಾವ್ ನೋಡ್ರಿ, ಎಲ್ಲಾ ಶೇಪ್ಸ್ ಅದಾವ್ ನೋಡ್ರಿ, ಜಾಮೆಟ್ರಿ ಶೇಪ್ಸ್ ಅದಾವ್ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಟ್ರಯಾಂಗಲ್, ರಿಕ್ಟಾಂಗಲ್, ಆಕೃತಿ ಮತ್ತು ಕೋನಗಳ ಸಂಪೂರ್ಣ ಚಿತ್ರಣ ಇಲ್ಲಿ ಇದೆ ನೋಡಿ. ಪೈಥಾಗೋರಸ್ನ ಪ್ರಮೇಯದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾರ ನೋಡ್ರಿ. ಅಲ್ಲಿ ಮಕ್ಕಳಿಗೆ ಲೆಕ್ಕದಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಒಂದು ರೊಟೇಟ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿ ಬೇಕಂತ ನೋಡ್ರಿ ಮಕ್ಕಳಿಗೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಎಕ್ಸ್ಪ್ಲೇಷನ್ ಕೊಟ್ಟಂಗಾಗುತ್ತೆ ಮಕ್ಕಳಿಗೆ, ಇಂಥ ಸೆಂಟ್ರಿಗೆ ಕರ್ಕೊಂಡ್ಬರೋದ್ರಲ್ಲಿ. ಇಲ್ಲಿ ವೃತ್ತಗಳ ಪರಿಕಲ್ಪನೆ ಕೊಟ್ಟಾರ ನೋಡ್ರಿ. ಈ ತರ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹೋಗ್ಬೇಕಾದ್ರೆ ಎಷ್ಟಾಗುತ್ತಾ, ವೃತ್ತವನ್ನು ನಾವು ಯಾವ ತರ ರಚನೆ ಮಾಡ್ಬೇಕು, ಕೇಂದ್ರ ಬಿಂದು ಅಂದ್ರೆ ಏನು, ಎಲ್ಲಾ ಸ್ಪರ್ಶಕಗಳ ಮೂಲಕ ತಿಳ್ಬೋದು ನೋಡಿ. ಮಕ್ಕಳಿಗೆ ಸ್ವಲ್ಪ ಈ ತರ ಮುಟ್ಟಿ ನೋಡಿದ್ರೆ ಸ್ವಲ್ಪ ಬೇಗ ತಲೆಗೆ ಹೋಗುತ್ತೆ. ಹೀಗೆ ಆಕೃತಿಗಳು ನೋಡ್ರಿ, ಪ್ರೈಮರಿ ಆಕೃತಿಗಳು, ರೌಂಡ್ ಶೇಪ್, ರೆಕ್ಟ್ಯಾಂಗಲ್, ಸ್ಕ್ವಯರ್, ಟ್ರಯಾಂಗಲ್. ಇಲ್ಲಿ ಪ್ರಸಿದ್ಧ ಗಣಿತಶಾಸ್ತ್ರದ ಫೋಟೋಸ್ ಮತ್ತು ಅವ್ರು ಏನ್ ಕಂಡುಹಿಡಿದಾರ ಅದ್ರ ಬಗ್ಗೆ ಮಾಹಿತಿ ಹಾಕ್ಯಾರ ನೋಡ್ರಿ. ಸ್ವರ್ಣಾನುಪಾತ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಸಿದ್ಧ ಗಣಿತಜ್ಞರ ಒಂದು ಪ್ರತಿಮೆಗಳನ್ನ ಇಟ್ಟಾರ ನೋಡ್ರಿ. ಅವ್ರ ಮೇಲೆ ನಾವು ಈ ತರ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಒಂದು ಬೆಳಕು ಬರುತ್ತಾ. ಆಮೇಲೆ ನಮ್ಗ ಅಲ್ಲಿ ಒಂದು ಟಿವಿ ಇಟ್ಟಾರೆ, ಅಲ್ಲಿ ಸ್ಕ್ರೀನ್ ಮೇಲೆ ಪೈಥಾಗೋರಸ್ ಯಾವಾಗ ಹುಟ್ಟಿದ್ರು, ಆಮೇಲೆ ಅವರು ಕಂಡುಹಿಡಿದದ್ದೇನು, ಅವರು ಯಾವ ಒಂದು ವಿಷಯದಲ್ಲಿ ಅಗಾಧ ಒಂದು ಕೊಡುಗೆ ನೀಡ್ಯಾರ ಅನ್ನೋದು ಅಲ್ಲಿ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ನೋಡ್ರಿ ನಮ್ಗ. ಈ ತರ ಮಕ್ಕಳನ್ನ ಕರ್ಕೊಂಡ್ಬಂದು ನಾವು ಲೈವ್ ಆಗಿನೂ ಮಾಹಿತಿ ತೋರಿಸ್ಬೋದು ನೋಡ್ರಿ. ಪೈಥಾಗೋರಸ್ ಕ್ರಿಸ್ತಪೂರ್ವ 569ರಲ್ಲಿ ಅವ್ರ ಜನನ ಆಗ್ತದೆ ನೋಡ್ರಿ.
475ರಿಂದ 569 ಕಾಲಾವಧಿಯಲ್ಲಿ ಇವರು ಬದುಕಿರ್ತಾರ. ಇವರು ಗ್ರೀಸ್ನ ಸ್ಯಾಮೋಸ್ ದ್ವೀಪದಲ್ಲಿ ಜನಿಸ್ತಾರ. 20 ವರ್ಷದವರಿದ್ದಾಗ ಈಜಿಪ್ಟ್ಗೆ ಹೋಗಿ ಅಲ್ಲಿ ತತ್ವಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಅಧ್ಯಯನ ಮಾಡ್ತಾರ. ಎಲ್ಲರ ಬಗ್ಗೆ ಐತಿ ನೋಡ್ರಿ. ಚೀನಾದ ಕ್ವಿ ಅಂತಾಂಗ್ ಎಂಬಲ್ಲಿ ಇವರು ಜನಿಸ್ತಾರ. ಆಮೇಲೆ ಇವ್ರು ಯಾವ್ದ್ರ ಬಗ್ಗೆ ಸಾಧನೆ ಮಾಡಿದ್ರು, ಅಲ್ಬೇರುನಿ, ಈ ತರ ಅದಾವ ನೋಡ್ರಿ. ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಒಂದು ವೇಟ್ ಮಿಷಿನ್ ಇಟ್ಟಾರ ನೋಡ್ರಿ. ಅಂದ್ರೆ ಇದು ವೇಟ್ ಬರೀ ನಮ್ ಭೂಮಿ ಮೇಲೆ ಅಷ್ಟೇ ಅಲ್ಲ, ವಿವಿಧ ಗ್ರಹಗಳಲ್ಲಿ ನಮ್ ತೂಕ ಎಷ್ಟಿರುತ್ತೆ ಇವ್ ಪ್ರೆಸೆಂಟ್ ಅಂತ ತೋರ್ಸುತ್ತೆ ನೋಡ್ರಿ. ಅಂದ್ರೆ ಚಂದ್ರನ ಮೇಲೆ ಆಗಿರ್ಬೋದು, ಬುಧ, ಶುಕ್ರ, ಇಲ್ಲಿ ನೋಡ್ರಿ ಎಲ್ಲಾನು ಕೊಟ್ಟಾರ ನೋಡ್ರಿ. ಮರ್ಕ್ಯೂರಿ, ವಿನಸ್, ಅರ್ತ್, ಮೂನ್, ಮಾರ್ಸ್, ಯಾವ ಗ್ರಹಗಳಲ್ಲಿ ನಮ್ ತೂಕ ಈಗ ಪ್ರೆಸೆಂಟ್ ಎಷ್ಟ ಅಂತ ತೋರ್ಸುತ್ತೆ ನೋಡ್ರಿ. ಇಂಡಿಯನ್ ರಾಕೆಟ್ಸ್ ಬಗ್ಗೆ ಅಂತ ನೋಡ್ರಿ. ಮಾಡೆಲ್ ಇದ್ದಾರೆ. ಇಲ್ಲಿ ಪರಮಾಣುಗಳ ಬಗ್ಗೆ ಕೊಟ್ಟಾರ ನೋಡ್ರಿ. ಯಾವ್ಯಾವ ಅಣ ಏನೇನ್ ಕೆಲಸ ಮಾಡ್ತಾರ ನೋಡ್ರಿ. ಕೇಳ್ಬೋದು. ಈ ಕಡೆ ಮನೋರಂಜಕ ವಿಜ್ಞಾನ ಆದ್ರೆ ಫಸ್ಟ್ ಫ್ಲೋರ್ ಬಂದಿರೋದು. ಆ ಕಡೆ ಹ್ಯೂಮನ್ ಬಾಡಿ ಬಗ್ಗೆ ಕೊಟ್ಟಾರ. ಫಸ್ಟ್ ಈ ಕಡೆ ನೋಡಮ್. ಫನ್ ಸೈನ್ಸ್ ಅಂತ ನೋಡ್ರಿ. ಏನಾದ್ರು ಇದು ನೀರ್ನಾಗ ಯಾವ ತರ ಪೇಂಟಿಂಗ್ ಮಾಡೋದು, ನೀರ್ಲಿಂದ ಪೇಂಟಿಂಗ್ ನೋಡ್ರಿ. ಡವ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ. ವಾಟರ್ ಪೇಂಟಿಂಗ್. ಮ್ಯಾಜಿಕ್ ಟ್ಯಾಬ್. ಒಟ್ಟ ನೀರ್ ಖಾಲಿಯಾಗಲ್ಲ, ಮ್ಯಾಲಿಂದ ಹಂಗೆ ಬರ್ತಾನೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಂತೀಯ ಬಲರೇಖೆಗಳು ಯಾವ ತರ ಚಲನೆ ಮಾಡ್ತಾವ ಅನ್ನೋದನ್ನ ತೋರ್ಸ್ಯಾರ ನೋಡ್ರಿ. ಎಸ್ ಎನ್ ಅಂದ್ರೆ ಅವು ಪರಸ್ಪರ ವಿರುದ್ಧ ದಿಕ್ಕಿನವುಗಳನ್ನ ಆಕರ್ಷಿಸ್ತಾವ, ಪರಸ್ಪರ ದಿಕ್ಕಿಗಳನ್ನ ವಿಕರಿಸ್ತಾವ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ತರ ಚಲನೆ ಆಗ್ತಾವ ನೋಡ್ರಿ. ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಡೀಟೇಲ್ಸ್ ಕಣ್ಣಿನ ಬಗ್ಗೆ. ಈ ಕಡೆ ಅಲ್ಲಿಂದ ತಗೊಂಡ ಈ ಕಡೆ ಕಿವಿ ಕೊಟ್ಟಾರ ನೋಡಿ. ಇದು ಕಿವಿ, ಇದು ವಾಸನೆ ಬೆಳಕಿನ ಅಣುಗಳು, ಇದು ಗಂಟಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ನಮ್ಮ ಗಂಟಲ್ಲಿ ಯಾವ ತರ ಕೆಲಸ ಮಾಡುತ್ತೆ. ದೈನಂದಿಕ ಆಹಾರ ತಟ್ಟೆ ಒಣೆ ಊಟದ್ದಾನೆ ಆಹಾರ ತಿನ್ಬೇಕಂತೈತಿ. ಬ್ಯಾಲೆನ್ಸ್ ಫುಡ್ ನೋಡ್ರಿ. ಒಂದಿಂದ ನಮ್ಮ ಈ ತರ ಇರ್ಬೇಕು. ಅದ್ರ ಜೊತೆಗೆ 3.5 ಲೀಟರ್ ನೀರು ಕುಡಿಬೇಕು ಈ ತರ ಊಟ ಮಾಡೋದ್ರ ಜೊತೆಗೆ. ಇದರಲ್ಲಿ ಎಲ್ಲ ವಿಟಮಿನ್ಸ್, ಕಾರ್ಬ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಫ್ಯಾಟ್ಸ್ ಎಲ್ಲ ಏನಂದ್ರೆ ಸಮತೋಲಿತ ಆಹಾರ ಪಟ್ಟಿ ಅಂತ ಹೇಳ್ಬೋದು ನಾವು. ಚಿತ್ರಣ ಈ ತರ ಮರಿ ಮುಂದೆ ಏನಾಗ ಲಂಗ್ಸ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರ್ಸ್ಯಾರ ನೋಡ್ರಿ. ಈ ತರ ಕೆಲಸ ಮಾಡ್ತಾರ ನೋಡ್ರಿ. ಇಲ್ಲಿ ಹಾರ್ಟ್
ಬಗ್ಗೆ ಕೊಟ್ಟಾರ ನೋಡ್ರಿ ಇನ್ ಡೀಟೇಲ್ ಮಾಹಿತಿ ನೋಡ್ಬೋದು. ನಮ್ಮ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು, ಆಮೇಲೆ ಯಾವ ನಾಳಗಳು ನಮ್ಮ ಹೃದಯಕ್ಕೆ ರಕ್ತವನ್ನು ಸಂಕಲನ ಮಾಡ್ತಾರೆ ಎಲ್ಲ ನೋಡ್ತಾರೆ. ಮೂತ್ರಪಿಂಡಗಳು, ಕಿಡ್ನಿ ಬಗ್ಗೆ ಕೊಟ್ಟಾರ ನೋಡ್ರಿ ಇಲ್ಲಿ ಮಾಹಿತಿ. ಮಾನವನ ಮೂಳೆಗಳು, ವಿವಿಧ ಮೂಳೆಗಳನ್ನು ನೋಡ್ಬೋದು ನಾವಿಲ್ಲಿ. ರಿಯಲ್ ಆಗಿರ್ತಕ್ಕಂಥ ಮೂಳೆಗಳನ್ನ ಇದ್ದಾರೆ ನೋಡಿ. ಇದು ಅಪ್ಪರ್ ಆರ್ಮ್ಸ್ ಅದ, ಅದು ಲೋವರ್ ಜಾವ್ ಅದ, ಎಲ್ಲ ಸಿಸ್ಟಮ್ಸ್ ಅದ ನೋಡ್ರಿ ಮೂಳೆಗಳು. ರಿಯಲ್ ಆಗಿರ್ತಕ್ಕಂಥ ಮೂಳೆಗಳು ನೋಡ್ರಿ. ವಿದ್ಯುನ್ಮಾನ ಗ್ಯಾಲರಿ ನೋಡ್ರಿ. ಕನ್ನಡಿಗಳ ವ್ಯೂಹ ಬರ್ರಿ, ಮಿರರ್ ಯಾವ ತರ ಸೆಟಪ್ ಮಾಡ್ಯಾರ ಅಂತ ನೋಡೋಣ. ಇದು ನೋಡ್ರಿ ಫ್ರೆಂಡ್ಸ್, ಎಲ್ಲಿ ಹೋದ್ರು ನಾವು ಒಳಗಡೆ ಹೋಗ್ತೀವಿ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ಹೊರಗೆ ಬರೋದು ಗೊತ್ತಾಗಲ್ಲ. ಆ ತರ ಮಿರಾಕಲ್ ಅದ ನೋಡ್ರಿ ಇಲ್ಲಿ. ನಾನು ಹೊರಗೆ ಬರ್ತೀನೋ ಏನು ಹುಡ್ಕಕ್ಕೆ ಯಾರೋ ಬರ್ಬೇಕೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಗೋಡೆಗಳ ತರ ಕಾಣಿಸ್ತದೆ, ಎಲ್ಲಿ ನೋಡಿದ್ರು ಒಳಗೆ ಹೋಗ್ಬೇಕನ್ನೋ ರೇಂಜ್ ಕಾಣಿಸುತ್ತೆ ನಮ್ಗೆ. ಇಲ್ಲಿ ನೋಡ್ರಿ, ಈಗ ಯಾವ ಕಡೆ ಹೋಗಿದ್ರು ರೂಮೇ ರೂಮು. ಬರ್ರಿ ನೀವು, ಇಲ್ಲಿ ನೋಡಿದ್ರೆ ಮಿರರ್, ಜಾಗ ಇಲ್ಲ ಹೋಗಕ್ಕೆ. ಈ ಕಡೆ ಹೋಗ್ಬೋದು. ಈ ಕಡೆ ಬರೋದ, ಈ ಕಡೆ ಐತಿ. ಒಂಥರ ಮಿರಾಕಲ್ ನೋಡ್ರಿ. ನೋಡ್ರಿ ಹೌದೌದು, ಯಾವ ಮಿರರ್ನಾಗ ನೋಡಿದ್ರೆ ನಾವೇ ಕಾಣಿಸ್ತೀವಿ. ರಿಟರ್ನ್ ಹೋಗೋದು ಗೊತ್ತಾಗಲ್ಲ, ಮುಂದಕ್ಕೆ ಹೋಗ್ಬೋದು ಅಷ್ಟೇ, ರಿಟರ್ನ್ ಹೋಗೋದು ಗೊತ್ತಾಗಲ್ಲ ಇಲ್ಲಿ. ಇದೇ ನೋಡ್ರಿ ಮ್ಯಾಜಿಕ್. ಈ ಕಡೆ ಒಂದ್ ಕಡೆ ಹೊಂಟ್ರಿ ನೀವು, ಈ ಕಡೆ ಬರ್ರಿ. ಆಯ್ತು, ಎಡ್ಜ್ ಬಂದು. ಎಲ್ಲೇ ಹೋಗಕತ್ತೀವಲ್ಲ ನನಗಂತೂ ಗೊತ್ತೇ ಆಗೋದು ನೋಡ್ರಿ. ಈ ತರ ಅದ ನೋಡ್ರಿ, ಎಡ್ಜ್ ಬಂದು. ಆಯ್ತು, ಔಟ್. ಹೊರಗಡೆ ಬಂದ್ವಿ ಈಗ. ಇಲ್ಲ ಇಲ್ಲ ಐತಲ್ಲ ಹೊರಗೆ. ಹೌದಾನ? ಏನಾವಿದು ಗೊತ್ತಿಲ್ಲ. ಏನಲ್ಲ ಮ್ಯಾಜಿಕ್, ಮಿರಾಕಲ್ ವ್ಯೂ ಅಂತ. ಹೌದಾನ? ನನ್ಗೆ ಗೊತ್ತಾಗಿಲ್ಲಪ್ಪ ಅದೇ. ಬಾ ನೋಡ್ರಿ, ಈ ತರ ಇದೆ. ಬರ್ರಿ ಗುಲ್ಬರ್ಗದಾಗ ಬಂದು ವಿಸಿಟ್ ಮಾಡಿ ಒನ್ ಟೈಮ್. ಮಸ್ತ್ ಅದ ನೋಡ್ರಿ ಸೈನ್ಸ್ ಸೆಂಟರ್. ಎಲ್ಲದ್ರ ಬಗ್ಗೆ ಮಾಹಿತಿ ತಗೋಬಹುದು, ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ಇಲ್ಲಿ ಬಂದ್ರೆ. ಇಲ್ಲಿ ಹೇಳ್ತಾರ್ರಿ, ಅವ್ರ ಸ್ವಲ್ಪ ಊಟಕ್ಕೆ ಹೋಗಿದ್ರು, ಹಂಗಾಗಿ ನಾವು ಇದು ಮಾತ್ರ ಮಿಸ್ ಮಾಡ್ಬಿಟ್ರಿ. ಕನ್ನಡಿ ಮಿರರ್. ಸೈನ್ಸ್ ಸೆಂಟರ್ನಾಗ ಬ್ಯಾಕ್ ಸೈಡ್ ಡೈನೋಸಾರ್ ಉದ್ಯಾನವನ ಅಂತ ಅದ ನೋಡ್ರಿ. ದೊಡ್ಡದಾಗಿರ್ತಕ್ಕಂಥ ಡೈನೋಸಾರ್ ವೆಲ್ಕಮ್ ಮಾಡತ್ ನೋಡ್ರಿ ನಮ್ ಗಾರ್ಡನ್ಯಾಗ. ಬರ್ರಿ, ಇನ್ನ ಸಣ್ಣ ಸಣ್ಣ ಅದ ಒಳಗ ಡೈನೋಸಾರ್ ನೋಡೋಣ. ಫುಲ್ ಡೈನೋಸಾರ್ಗಳದೇ ಒಂದು ಗಾರ್ಡನ್ ಮಾಡ್ಯಾರ ನೋಡ್ರಿ ಇಲ್ಲಿ, ಚಿಕ್ಕದಾಗಿ. ಚೆನ್ನಾಗಿದೆ ನೋಡಕ. ಇಲ್ಲೊಂದು ಡೈನೋಸಾರ್ ಅದ, ಈ ಕಡೆ ಒಂದದ. ಇದು ಹೊಂಗೆ ಮರ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗ್ ಮಾಡ್ಯಾರಿ. ಈಗ ಡೈನೋಸಾರ್ ನೋಡ್ರಿ ಪೋಸ್ ಕೊಡುತ್ತ ಫೋಟೋಕ್ಕ. ರೊಟೇಟ್ ಆಗತ್ರಿ ಇದು. ಈ ಕಡೆ ಬಂದ್ ನೋಡೋಣ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.